ಕೊಳ್ಳೇಗಾಲದಲ್ಲಿ ಮುರಿದು ಬಿದ್ದ ಮದುವೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ಲೀಸ್ ನನ್ನ ಮದುವೆ ಆಗು ಅಂತ ಹೇಳಿ ಆಸ್ಪತ್ರೆಗೆ ಬಂದಿದ್ದಾರೆ ವಧು. ಕೊಳ್ಳೇಗಾಲದಲ್ಲಿ ಮುರಿದು ಬಿದ್ದ ಮದುವೆಗೆ ಸಿಕ್ಕಿರುವಂತ ಟ್ವಿಸ್ಟ್. ವಧು ಆಸ್ಪತ್ರೆಗೆ ಬಂದಿದ್ರು. ಪ್ಲೀಸ್ ನನ್ನ ಮದುವೆ ಆಗು ಅಂತ ಹೇಳಿ ವರನ ಬಳಿ ಕೇಳ್ಕೊಂಡಿದ್ದ. ಗಾಯಾಳು ವರನನ್ನ ನೋಡೋಕೆ ಆಸ್ಪತ್ರೆಗೆ ಬಂದಿದ್ರು. ವಧು ನಯನ ಎನ್ನುವಂಥದ್ದು ಗೊತ್ತಾಗಿದೆ. ವರ ರವೀಶ್ಗೆ ಮದುವೆ ಆಗು ಅಂತೇಳಿ ಕನ್ವಿನ್ಸ್ ಮಾಡೋಕೆ ಪ್ರಯತ್ನವನ್ನ ಮಾಡಿದ. ಆದರೆ ಅವರು ಒಪ್ಪಲಿಲ್ಲ. ವಧು ನಯನಾಳ ಮಾತಿಗೆ ವರ ರವೀಶ್ ಒಪ್ಪಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ ರವೀಶ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಂದ ದಾರಿಗೆ ಸುಂಕ ಇಲ್ಲದೆ ವಾಪಸ್ ಹೋಗಿದ್ದಾರೆ ನಯನ್. ಈತ ಆರೋಪಿ ಬಂಧನಕ್ಕೆ ವಿಶೇಷ ತಂಡವನ್ನು ಕೂಡ ಪೊಲೀಸರು ರಚಿಸಿದ್ದಾರೆ. ತನಿಖೆ ವೇಳೆ ವಧುವಿನ ಪ್ರಿಯಕರ ಕೃತ್ಯ ಎಸಗಿರೋದು ಖಾತ್ರಿಯಾಗಿದೆ. ಆರೋಪಿಯನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಕೊಳ್ಳೇಗಾಲದಲ್ಲಿ ಮದುವೆಯ ಮುಂಚಿನ ದಿವಸ ವರನಿಗೆ ಚಾಕು ಇರಿಯಲಾಗಿತ್ತು. ಸದ್ಯ ಚಾಕು ಇರಿದವರು ಯಾರು ಅಂತೇಳಿ ಒಂದ್ ಕಡೆಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರವೀಶ್ ಮತ್ತು ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ 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 ಕೈ